ಅದು 6 ವಾರಗಳಿಗೆ, ಅದರಲ್ಲಿ 3 ವಾರಗಳು ಕಳೆದೋಗಿದೆ. ಅದು ಸಿಕ್ಕಿರುವುದೇ ಆರೋಗ್ಯ ವಿಚಾರವಾಗಿ, ಆದರೆ ಇನ್ನೂ ಕೂಡ ಆಪರೇಷನ್ ಆಗಿಲ್ಲ, ಅದೊಂದು ಕಡೆ ಇದೆ. ಅದರ ನಡುವೆ ರೆಗ್ಯುಲರ್ ಬೇಲಿಗಾಗಿ ಈಗ ಅರ್ಜಿ ವಿಚಾರಣೆ ಆಗ್ತಿದೆ. ದರ್ಶನ್ ಸೇರಿ 6 ಜನ ಆರೋಪಿಗಳ ವಿಚಾರವಾಗಿ, ಜಾಮೀನು ವಿಚಾರವಾಗಿ. ಇದರ ನಡುವೆ ದರ್ಶನ್ ಪರ ವಕೀಲರಾಗಿರುವಂತಹ ಸಿ.ವಿ. ನಾಗೇಶ್ವರರು ಮತ್ತೆ ತಮ್ಮ ವಾದವನ್ನು ಮುಂದುವರಿಸಿದ್ದಾರೆ. ಈ ನಡುವೆ ಹೈಕೋರ್ಟಿನಲ್ಲಿ ಸುಪ್ರೀಂ ಕೋರ್ಟ್ ತೀರ್ಪನ್ನ ಪ್ರಸ್ತಾಪ ಮಾಡಿದ್ದಾರೆ. ಅಂದ್ರೆ ಬೇರೆ ಬೇರೆ ಪ್ರಕರಣಗಳನ್ನ ಉಲ್ಲೇಖ ಮಾಡಿದ್ದಾರೆ. ಅಂದ್ರೆ ಬೇರೆ ಬೇರೆ ಪ್ರಕರಣಗಳಲ್ಲಿ ಸಾಕ್ಷಿಗಳ ಹೇಳಿಕೆಯನ್ನ ಪಡೆಯಲು 3 ದಿನ ತಡವಾಗಿದ್ದಕ್ಕೆ ಬೇಲ್ ಸಿಕ್ಕಿದೆ. ಈ ಪ್ರಕರಣದಲ್ಲೂ ಕೂಡ ಸಾಕ್ಷಿಗಳ ಹೇಳಿಕೆಯನ್ನ ಪಡೆಯಲು ಕೂಡ ಪೊಲೀಸರು ತಡ ಮಾಡಿದ್ದಾರೆ. ಅದೇ ಅಂಶವನ್ನ ಈ ಹಿಂದೆ ತಮ್ಮ ವಾದದಲ್ಲಿ ಉಲ್ಲೇಖ ಮಾಡಿದ್ರು. ಈಗ ಕೂಡ ತಮ್ಮ ಅಂದ್ರೆ ಸುಪ್ರೀಂ ಕೋರ್ಟ್ ಅಲ್ಲಿ ಬೇರೆ ಬೇರೆ ಪ್ರಕರಣಗಳ ತೀರ್ಪುಗಳನ್ನ ಉಲ್ಲೇಖ ಮಾಡಿ ದರ್ಶನ್ ಜಾಮೀನಿಗಾಗಿ ಮತ್ತೆ ಪ್ರಬಲವಾಗಿ ವಾದವನ್ನ ಮುಂದುವರಿಸುತ್ತಿದ್ದಾರೆ. ಸುಪ್ರೀಂ ಕೋರ್ಟಿನ ತೀರ್ಪುಗಳನ್ನ ಉಲ್ಲೇಖಿಸಿ ಸಿ.ವಿ. ನಾಗೇಶ್ವರ್ ಅವರು ಮತ್ತೆ ವಾದವನ್ನ ಮುಂದುವರಿಸಿದ್ದಾರೆ. ಹೈಕೋರ್ಟಿನಲ್ಲಿ ದರ್ಶನ್ಗೆ ಬೇಲಾ ಜೇಲಾ ಅನ್ನುವಂತ ಪ್ರಶ್ನೆ ಇತ್ತು. ಈಗ ಅದೆಲ್ಲ ಮುಂದುವರಿತಾ ಇದೆ. ಒಟ್ಟಲ್ಲಿ ಇವೆಲ್ಲ ವಿಚಾರವನ್ನ ಟೆಕ್ನಿಕಲ್ ಎವಿಡೆನ್ಸ್ಗಳು ಒಂದು ಕಡೆ, ರಿಟ್ರೀವ್ ಆಗಿರುವಂತಹ ಫೋಟೋಸ್ಗಳು, ಪ್ರತ್ಯಕ್ಷ ಸಾಕ್ಷಿಗಳು, ಅದರ ಜೊತೆ ಸಾಕ್ಷಿಗಳು, ಇವೆಲ್ಲವನ್ನ ಪರಿಗಣಿಸಿ ಕೋರ್ಟ್ ಯಾವ ನಿರ್ಧಾರವನ್ನ ಕೈಗೊಳ್ಳುತ್ತೆ ಅನ್ನುವಂಥದ್ದೇ ಬಹಳ ಇಂಪಾರ್ಟೆಂಟ್. 161 ಹೇಳಿಕೆಯನ್ನ ಪಡೆಯೋದ್ರಲ್ಲೂ ಕೂಡ ಲೇಟ್ ಮಾಡಿದ್ರು. ಇನ್ನು ಸಾಕ್ಷಿಗಳನ್ನ ಉಲ್ಲೇಖ ಮಾಡಿದ್ರಲ್ಲಿ ವಿಚಾರದಲ್ಲಿ ಎಡವಟ್ಟುಗಳು ಮಾಡಿದ್ದಾರೆ. ಇವೆಲ್ಲ ವಿಚಾರ ಲೋಪದೋಷಗಳನ್ನ ಮುಂದಿಟ್ಟುಕೊಂಡು ವಾದವನ್ನ ಮಾಡ್ತಿದ್ದಾರೆ. ಕೇಸ್ ಡೈರಿ ವಿಚಾರವಾಗಿನೂ ಮ್ಯಾಜಿಸ್ಟ್ರೇಟ್ ಮುಂದೆ ಹಾಜರುಪಡಿಸಬೇಕಾಗಿರುವಂತದ್ದು ಕೇಸ್ ಡೈರಿ, ಅದು ಕಡ್ಡಾಯ ನಿಯಮ. ಆದ್ರೆ ಈ ನಿಯಮ ತನಿಖಾ ಅಧಿಕಾರಿಗಳು ಮಿಸ್ ಮಾಡಿದ್ದಾರೆ. ಇದನ್ನು ಕೂಡ ಮುಂದಿಟ್ಟಿದ್ದಾರೆ. ಜೊತೆಯಲ್ಲಿ ಹೈಕೋರ್ಟಿನಲ್ಲಿ ಸುಪ್ರೀಂ ಕೋರ್ಟಿನ ಬೇರೆ ಬೇರೆ ಪ್ರಕರಣಗಳಿಗೆ ಏನೇನು ತೀರ್ಪು ಬಂದಿತ್ತು ಇದನ್ನ ಕೂಡ ಮುಂದಿಟ್ಟಿದ್ದಾರೆ. ಸೊ ಹಾಗಾಗಿ ದರ್ಶನ್ ಈ ಪ್ರಕರಣದಲ್ಲಿ ಏನು ಯಾವ ರೀತಿಯಾಗಿ ಬೇಲ್ ಸಿಗುತ್ತಾ ಇಲ್ವಾ ಅನ್ನುವಂತ ಕೌಂಟನ್ನು ಜಾಸ್ತಿ ಆಗ್ತಿದೆ. ಸ್ವಾಮಿ ಚಿತ್ರದುರ್ಗದ ರೇಣುಕಾ ಸ್ವಾಮಿಯನ್ನ ಕಿಡ್ನಾಪ್ ಮಾಡ್ತಾರೆ ಅನ್ನುವಂತ ಒಂದು ವಿಚಾರ ಇತ್ತು. ಕಿಡ್ನಾಪ್ ಮಾಡಿಲ್ಲ, ದರ್ಶನ್ ಫಿಕ್ಸ್ ಮಾಡ್ಲಿಕ್ಕೆ ನೋಡಿದ್ರು ಅನ್ನುವಂತ ವಿಚಾರವನ್ನ ಕೋರ್ಟ್ ಅಲ್ಲಿ ಬಹಳ ವಿಸ್ತಾರವಾಗಿ ಹೇಳಿದ್ರು. ಅಂದ್ರೆ ರೇಣುಕಾ ಸ್ವಾಮಿ ಏನು ಚಿತ್ರದುರ್ಗದಿಂದ ಪಟ್ಟಣಗೆರೆಗೆ ಕರ್ತರಲಾಯ್ತು ಬೆಂಗಳೂರಿಗೆ. ಆತ ಮೊಬೈಲ್ ಇಂದ ಫೋನ್ ಪೇ ಅಲ್ಲಿ ದುಡ್ಡು ಟ್ರಾನ್ಸಾಕ್ಷನ್ ಆಗಿತ್ತು, ಮನೆಗೂ ಫೋನ್ ಮಾಡಿದ್ದ. ಹಾಗಾದ್ರೆ ದರ್ಶನ್ ಹೆಂಗ್ ಮಾಡಿದ್ದಾರೆ, ದರ್ಶನ್ ಫಿಕ್ಸ್ ಮಾಡ್ಲಿಕ್ಕೆ ಆಗಿತ್ತು ಅನ್ನುವಂತ ಇಟ್ಟಿದ್ರು. ಅದರ ಜೊತೆಯಲ್ಲಿ 161 ಹೇಳಿಕೆ ಪ್ರಕರಣದಲ್ಲಿ ಬಹಳ ಇಂಪಾರ್ಟೆಂಟ್. ಈ ಹೇಳಿಕೆ ಪಡೆಯೋದ್ರಲ್ಲೂ ಕೂಡ ಪೊಲೀಸರು ಲೋಪದೋಷವನ್ನ ಮಾಡಿದ್ದಾರೆ. ಅದರ ಜೊತೆಯಲ್ಲಿ ಬಹಳ ಮೇಜರ್ ಮಾಡುವಂತದ್ದು ಕೇಸಿನಲ್ಲಿ ಡೈರಿ, ಕ್ರೈಮ್ ಡೈರಿಯಲ್ಲಿ ಮಿಸ್ಟೇಕ್ ಆಗಿದೆ, ಕೇಸ್ ಡೈರಿಯನ್ನು ಕೊಡಬೇಕಿತ್ತು ಮ್ಯಾಜಿಸ್ಟ್ರೇಟ್ಗೆ. ಇದು ನಿಯಮ, ಅದರ ನಿಯಮ ಉಲ್ಲಂಘನೆ ಮಾಡಿದ್ದಾರೆ. ಇದರ ಜೊತೆಯಲ್ಲಿ ಹೈಕೋರ್ಟಿನಲ್ಲಿ ಸುಪ್ರೀಂ ಕೋರ್ಟಿನ ಬೇರೆ ಬೇರೆ ಪ್ರಕರಣಗಳಾಗಿರುವಂತಹ ಮೇಜರ್ ಏನೇನು ಸುಪ್ರೀಂ ಕೋರ್ಟ್ ಯಾವ ಬೇರೆ ಬೇರೆ ಪ್ರಕರಣದಲ್ಲಿ ತೀರ್ಪನ್ನ ಕೊಟ್ಟಿತ್ತು ಅದನ್ನು ಕೂಡ ಹೈಕೋರ್ಟ್ ಮುಂದೆ ತೆರೆದಿಟ್ಟಿದ್ದಾರೆ. ಸೊ ಹೀಗಾಗಿ ಇದನ್ನ ಕನ್ಸಿಡರ್ ಮಾಡಬೇಕು. ಯಾಕೆ ಲೇಟ್ ಆಯ್ತು ಅಂದ್ರೆ ಸಾಕ್ಷಿಗಳ ಹೇಳಿಕೆ ಪಡೆಯೋದ್ರಲ್ಲಿ ಲೇಟ್ ಮಾಡಿರೋದ್ರಿಂದ ಬೇಲು ಸಿಕ್ಕಿದೆ ಬೇರೆ ಪ್ರಕರಣಗಳಲ್ಲಿ. ಸೊ ಹಾಗಾಗಿ ಈ ಪ್ರಕರಣದಲ್ಲೂ ಕೂಡ ಕನ್ಸಿಡರ್ ಮಾಡಬೇಕು ಅನ್ನುವಂತ ವಿಚಾರವಾಗಿ ಕೋರ್ಟ್ ಮುಂದೆ ಎಲ್ಲವನ್ನ ಪ್ರಬಲವಾಗಿ ವಾದ ಮಂಡಿಸುತ್ತಿದ್ದಾರೆ. ಇನ್ನು ನವೆಂಬರ್ 26ನೇ ತಾರೀಕು ಕೂಡ ಪ್ರಬಲವಾಗಿ ವಾದ ಮಾಡಿದ್ದಾರೆ. ಸೊ ಹಾಗಾಗಿ ಹೈಕೋರ್ಟ್ ನಲ್ಲಿ ದರ್ಶನ್ ಪರ ವಕೀಲರು ಪ್ರಬಲವಾಗಿ ವಾದವನ್ನ ಮತ್ತೆ ಮುಂದುವರಿಸಿದ್ದಾರೆ. ಸುಪ್ರೀಂ ಕೋರ್ಟಿನ ತೀರ್ಪುಗಳನ್ನು ಉಲ್ಲೇಖ ಮಾಡ್ತಿದ್ದಾರೆ. ಪೊಲೀಸರು ಒಟ್ಟಾರೆಯಾಗಿ ಎಲ್ಲೆಲ್ಲಿ ಲೋಪದೋಷಗಳನ್ನ ಮಾಡಿದ್ದಾರೆ ಅಂಬದಿಂದಲೂ ಕೂಡ ಸಾಕ್ಷಿಗಳ ವಿಚಾರವಾಗಿ, ಪ್ರತ್ಯಕ್ಷದರ್ಶಿಯ ಹಿಡಿಯೋದ್ರ ವಿಚಾರವಾಗಿಯೂ ಕೂಡ. ಸೊ ಹೀಗಾಗಿ ಇವೆಲ್ಲವೂ ಕೂಡ ಈ ಪ್ರಕರಣದಲ್ಲಿ ಮೇಜರ್ ಇಂಪ್ಯಾಕ್ಟ್ ಅನ್ನ ವಹಿಸುತ್ತೆ. ಒಟ್ಟಲ್ಲಿ ನಟ ದರ್ಶನ್ ಅವರು ಹೊರಗಡೆ ಇರುವಾಗ 100 ಡೇಸ್ಗಳ ಮೇಲೆಲ್ಲ ಕಂಪ್ಲೀಟ್ ಮಾಡ್ತಿದ್ರು, ಸಿನಿಮಾದಲ್ಲಿ ಅಬ್ಬರಿಸ್ತಾ ಇದ್ರು. ಆದ್ರೆ ಈ ಪ್ರಕರಣದಲ್ಲಿ ಸಿಲುಕಿದ ಮೇಲೆ ದೊಡ್ಡ ಮಟ್ಟದ ಹೊಡೆತ. ಇಲ್ಲಿ ಪರಪ್ಪನ ಅಗ್ರಹಾರ ಜೈಲಿನಲ್ಲಿರುವಂತಹ ಹೊತ್ನಲ್ಲಿ ರಾಜಾತಿಥ್ಯ ಸಿಕ್ಕಿತ್ತು. ಏನೋ ಆರಾಮಾಗಿದ್ದಂತೆ ಕಾಣಿಸ್ತಿದೆ. ಯಾಕಂತಂದ್ರೆ ಒಂದು ಕೈಯಲ್ಲಿ ಮಗ್ಗು, ಸಿಗರೇಟು, ಅದಾದ ಮೇಲೆ